ಸೇಲ್ ಮಾಡ್ಬೇಕಂತ ಪ್ರೆಷರ್ ಮಾಡ್ಲತ್ತಾರ ಅವ್ರ ಮೇಲೆ. ಏನ್ ಮಾಡ್ಬೇಕು ಹೇಳಿ ನೀವು ಸಲಹೆ ಕೊಡದು ಬಿಟ್ಟು ಹೇಳಿ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡ್ತಾರೆ. ಆಯ್ತು ಟಾರ್ಗೆಟ್ ಟಾರ್ಗೆಟ್ ಅನ್ನ ಯಾಕೆ ಕೊಡ್ತಾ ಇದೆ? ಆಯ್ತು. ಒಂದ್ ಕಡೆ ಇನ್ನೊಂದ್ಸರಿ ಚರ್ಚೆ ಆಗಿತ್ತು, ಮದ್ಯಪಾನ ನಿಷೇಧ ಅಂತೇಳಿ ಚರ್ಚೆ ಆಗುತ್ತೆ. ಟಾರ್ಗೆಟ್ ನೀವು ಕೊಟ್ರೆ ಅಂಗಡಿ ಮಾಲೀಕ ಎಲ್ಲಿಂದ ಇಡ್ತಾನೆ? ಅವನು ತನ್ನ ಸುತ್ತಮುತ್ತ ಇರುವಂತ ಎಲ್ಲ ಗ್ರಾಮಗಳಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಟಾರ್ಗೆಟ್ ಟಾರ್ಗೆಟ್ ಇಲ್ಲ ಅಂತ ಈಗ ಅವ್ರು ಹೇಳ್ತಾರೆ ಟಾರ್ಗೆಟ್ ಕೊಟ್ಟಿದ್ರೆ ಅಂತ ಹೇಳಿ. ಹಿಂದೆಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು, ಈಗ ಎಷ್ಟು ಕೊಟ್ಟಿದೆ ಎಲ್ಲ ವಿವರ ರೆಡಿ ಮಾಡಿ ಕಡಿಮೆ ಮಾಡಿ. ಹೌದಾ ಸೌದಿ ಅವ್ರು ಬೇಗ 1 ಪಾಯಿಂಟ್ ಸಜೆಸ್ಟ್ ಹೇಳಿ. ಈಗಾಗಲೇ ಎಲ್ಲಾ ಸದಸ್ಯರು ಹೇಳಿದ ಪ್ರಕಾರ ಪ್ರತಿ ಹಳ್ಳಿ ಒಳಗ್ ಪ್ರತಿ ಮನೆ ಒಳಗ ಅದನ್ನ ಹೇಳಿದ್ರು ಅವರು. ಈ ಪಾನ್ ಶಾಪ್ ನೊಳಗ ಕಿರಾಣಿ ಅಂಗಡಿ ಒಳಗ ಎಲ್ಲ ಬಾಟ್ಲಿಗಳ ಸಿಗುವಂತ ವ್ಯವಸ್ಥೆ ಏನ್ ಮಾಡ್ಬೇಕು ಬಂದ್ ಮಾಡಿ. ಹೀಗಾಗಿ ಹಳ್ಳಿಗಳು ವಾತಾವರಣ ಸಂಪೂರ್ಣ ಹಾಳಾಗ್ಯದ. ಗೊತ್ತಾಯ್ತು. ಅದನ್ನ ಯಾರ ಅದನ್ನ ಸೇಲ್ ಮಾಡ್ತಾರ ಅವ್ರಿಗೆಲ್ಲ ಇಲಾಖೆ ಗೊತ್ತದ. ಎಕ್ಸೈಸ್ ಇನ್ಸ್ಪೆಕ್ಟರ್ ಗೊತ್ತದ. ಅವರು ಸಹಿತ ಪ್ರೋತ್ಸಾಹ ಮಾಡ್ತಾರ ಅದಕ್ಕೆ. ಆಯ್ತು. ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗ್ಬೇಕು. ಅವ್ರ ಏರಿಯಾದೊಳಗೆ ಎಲ್ಲರೇ ನೀವು ಮಾರಾಟ ಆದ್ರೆ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ರಿ. ಹಾಳಾಗಿ ಹೋಗ್ಯದ ವ್ಯವಸ್ಥೆ ಅಲ್ಲ. ವ್ಯವಸ್ಥೆ ಇಲ್ಲಿ ಹಾಳಾಗಿದೆ, ಅಲ್ಲಿ ಮಾತ್ರ ಅಲ್ಲ. ಈಗ ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡಿ. ಆಯ್ತು, ಎಷ್ಟು ಮಾತಮ್ಮ ಸಲಹೆ ಕೊಟ್ಟಿದ್ರಲ್ಲ ನೀವೆಲ್ಲಿಗೆ. ಆಯ್ತು, ಕೂತ್ಕೊಳ್ಳಿ. ಮನೆ ಅಧ್ಯಕ್ಷರೇ, ಆಸಕ್ತಿ ಇರುತ್ತೆ, ನೀವು ಸ್ವಲ್ಪ ಅವಕಾಶ ಕೊಡಬೇಕು. ಮಧ್ಯಾಧ್ಯಕ್ಷರ ನೀವೇ ಕಷ್ಟ ಆಸಕ್ತಿ ವಿಷಯ ಸಮಸ್ಯೆಗೆ ಪರಿಹಾರ ಸರ್ ಅಧ್ಯಕ್ಷರೇ, ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಇದಾಗ್ತದೆ. ಅವ್ರು ಮಾತಾಡಿ ಟೈಮ್ ಕೊಡ್ತಾರೆ. ಗೊತ್ತಿದ್ದೇ ಇದಾಗ್ತಾ ಇದೆ. ಈ ಎರಡೂ ಇಲಾಖೆಗಳು ಅವರ ಮಾಮೂಲಿ ಪಡೆದು ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳ್ತೀನಿ, ಬೇರೆ ಕಡೆ MSIL ಶಾಪ್ಗಳು ತೆಗಿಯಕ್ ಬಿಡ್ತಾ ಇಲ್ಲ. ಪ್ರಶ್ನೆ ಚರ್ಚೆ ಅಲ್ಲ, ಒಂದು ಸಲಹೆ ಕೊಡ್ಲಿಕ್ಕೆ ಕೇಳಿದ್ದೇವೆ. ಏನ್ ಮಾಡ್ಬೇಕು ಹೇಳಿ ಅವರು. ಇಲ್ಲ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ. ಮಾರಾಟ ಮಾಡ್ಲಿ, ಸರ್ಕಾರಕ್ಕೆ ಆದಾಯ ಬರ್ತದೆ. ಆಯ್ತು, ಜನದ ಸಲಹೆ ಸ್ವೀಕರಿಸಿ. ಆಯ್ತು, ತಗೊಂಡೋಗಿ SC ST ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಹಂಚ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಬಂದ್ ಮಾಡ್ಬೇಕು. ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು. 35-40 ವರ್ಷದ ಒಬ್ಬ ಯುವಕನು ಬದುಕಿಲ್ಲ SC ST ಕಾಲೋನಿಯಲ್ಲಿ. ಒಂದು 35 ವರ್ಷ ಶಾಸಕ ಸಮಸ್ಯೆ ವಿಚಾರ ಬರೀ SC ST ನೋಡಿ, ಸಮಸ್ಯೆ ಬೇಡ. ಈಗ ಯಾಕೆ ಮಾತಾಡ್ತೀನಿ, ಸಲಹೆ ನೋಡಿ. ಯಾಕೆ ಕುಡಿತಾರ? ಕೂತ್ಕೊಳ್ಳಿ. ಇದೆಲ್ಲ ಆಗ್ತಾ ಇದೆ. ನೀವು ಕುಡಿಯಲ್ವಾ? ಈಗ ಅರ್ಗದ್ರಿ ಈಗ ನೀವು ಸುಮ್ ಕೂತೀರಿ ಕಾಂಗ್ರೆಸ್. ಒಂದ್ ನಿಮಿಷ ಸಲಗಾರ್, ಇದು ಕಾಂಗ್ರೆಸ್ ಸಮಸ್ಯೆ. ಈಗ ನೀವು ಸಮಸ್ಯೆ ಜೋರಾಗ್ತದೆ. ಈಗ ಹೌದು ಮಾರಾರ, ಈಗ ಅಲ್ಲಿ ಅಬಕಾರಿಯಿಂದ ಸಮಸ್ಯೆ, ಇಲ್ಲಿ ಸಮಸ್ಯೆ. ಅಧ್ಯಕ್ಷ, ಗವರ್ನರ್ ಅಡ್ರೆಸ್ ಇದೆ. ಅವರು ಬಹಳ ಅವ್ರ ಊರಲ್ಲಿರುವಂತಹ ಕ್ಷೇತ್ರ ಪ್ರಸ್ತಾವನೆ ಮಾಡಿದ್ದಾರೆ. ಲೆಟ್ ದ ಗವರ್ನರ್ ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ. ಅರ್ಗ ಜ್ಞಾನ ಕೂಡ ಹೋಮ್ ಮಿನಿಸ್ಟರ್ ಇದ್ರು, ಅವ್ರ ಕಾಲದಲ್ಲಿ ಇಂಥ ಅಂಗಡಿಗಳನ್ನ ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕು ಚೆಲ್ಲಿ ಆಮೇಲೆ ಡಿಸ್ಕಸ್. ನೀವು ಚರ್ಚೆ ಮಾಡಿ ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ. ಎಲ್ಲ ಸಲಹೆ ಕೊಟ್ಟಿದ್ದಾರೆ. ನಾನ್ಕೊಂಡು ಹೇಳಿದಿಷ್ಟೇ, ಇದು ಬಹಳ ಗಂಭೀರವಾದ ವಿಚಾರ ಇರಬಹುದು. ಸಚಿವರು ಯಾವ್ಯಾವ ಶಾಸಕರಿದ್ದಾರೆ, ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ನಡೀತದೆ ಅಂತ ಶಾಸಕ ಸಾಧಾರಣ ಗೊತ್ತಿರುತ್ತೆ ಮಾಹಿತಿ ಮುಖಾಂತರ. ಅವ್ರನ್ನ ಪಟ್ಟಿ ತೆಕೊಂಡು ಕನ್ಸರ್ನ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸ್ಲಿಕ್ಕೆ ಇಲ್ಲ, ಒಂದು ನಿಲ್ಲಿಸದಿದ್ರೆ ಅವನ ಮೇಲೆ ಕ್ರಮ ತಗೊಳ್ಳಿ. ನೀವು
ಯಾರಿದ್ದಾರೆ ಈಗ ಲಿಸ್ಟ್ ಅವರೆಲ್ಲ ಕೊಡ್ಲಿ, ಎಲ್ಲರ ಕೈಯಲ್ಲಿ ಪೊಲೀಸರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.